ಹಲೋ ಬೆಸ್ಟೀಸ್, ಇವತ್ತಿನ ನನ್ನ ಲಂಚ್ ಪ್ಲೇಟಲ್ಲಿ ರೈಸ್ ಮತ್ತು ಬದನೆಕಾಯಿ ಬೆಳ್ಳುಳ್ಳಿ ಖಾರ. ಸ್ಟಫ್ಡ್ ಬದನೆಕಾಯಿ ಮಾಡಿದರೆ ನಾನಂತೂ ಬರೀ ಬದನೆಕಾಯಿ ತೊಗೊಂಡು ತಿಂತೀನಿ. ತುಂಬ ಸಿಂಪಲ್ ಪ್ರಾಸೆಸ್, ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಬದನೆಕಾಯಿ ನೋಡಿದ ತಕ್ಷಣ ಇದೇ ಕರಿ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ. ತುಂಬ ಜಾಸ್ತಿ ಗ್ರೇವಿನೂ ಇರಲ್ಲ, ಹಾಗಂತ ತುಂಬ ಡ್ರೈ ಇರಲ್ಲ. ಬದನೆಕಾಯಿ ಹಾಕ್ಕೊಂಡು ತಿಂದರೆ ಅದನ್ನೇ ಖಾರ ಎಲ್ಲ ಅನ್ನಕ್ಕೆ ಆಗ್ತಾ ಇರುತ್ತೆ, ಮಸಾಲೆ ಎಲ್ಲ. ಇದರಲ್ಲಿ ತುಂಬ ಸ್ಟ್ರಾಂಗ್ ಫ್ಲೇವರ್ ಮಸಾಲ, ಗರಂ ಮಸಾಲ ಯಾವುದೂ ಹಾಕಲ್ಲ ಇದರಲ್ಲಿ. ಬೆಳ್ಳುಳ್ಳಿ ಖಾರ ಪೇಸ್ಟ್ ಮಾತ್ರ ಹಾಕ್ತೀವಿ, ತುಂಬ ಚೆನ್ನಾಗಿರುತ್ತೆ. ನೀವೂ ಒಂದು ಚೆಕ್ಔಟ್ ಮಾಡಿ. ಮೇನ್ ಈ ಕರಿ ಟೇಸ್ಟ್ ಬದನೆಕಾಯಿ ಸೆಲೆಕ್ಷನಲ್ಲೇ ಇರುತ್ತೆ. ತುಂಬ ಸಣ್ಣದು ಮತ್ತು ಫ್ರೆಶ್ ಆಗಿರುವಂಥದ್ದೇ ತೊಗೋಬೇಕು, ಒಂದೇ ಸೈಜ್ನಲ್ಲೇ ತೊಗೋಬೇಕು. ಬದನೆಕಾಯಿ ಬೆಳ್ಳುಳ್ಳಿ ಖಾರ ರೆಸಿಪಿ ಶಾರ್ಟ್ ವಿಡಿಯೋನಲ್ಲಿ ಪೋಸ್ಟ್ ಆಗುತ್ತೆ. ನೀವೂ ಈ ರೆಸಿಪಿನ ಟ್ರೈ ಮಾಡಿ. ನೀವು ಲಂಚಲ್ಲಿ ಏನು ಮಾಡ್ಕೊಂಡಿದ್ದೀರಾ? ನನ್ನ ಲಂಚ್ ಪ್ಲೇಟ್ ಫುಲ್ ಖಾಲಿ ಮಾಡಬೇಕೀಗ. ಬದನೆಕಾಯಿ ಬೆಳ್ಳುಳ್ಳಿ ಖಾರ ರೆಸಿಪಿನ ಮಿಸ್ ಮಾಡದೆ ಚೆಕ್ಔಟ್ ಮಾಡಿ. ಈಸಿ ಪ್ರಾಸೆಸ್, ನೀವು ಖಂಡಿತ ಟ್ರೈ ಮಾಡ್ತೀರಾ.